ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ KCET ಫಲಿತಾಂಶ 2025ಕ್ಕೆ ಕಾಯ್ತಕ್ಕಂಥ ಎಲ್ಲ ದ್ವಿತೀಯ PUCಯ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ಒಂದು ಖುಷಿಯಾಗಿರತಕ್ಕಂಥ ವಿಷಯವನ್ನೇ ತಂದಿದ್ದೀನಿ. ತಾವೆಲ್ಲರೂ ಕೂಡ ಈ ವಾರದಲ್ಲಿ ಅಂದರೆ ಮೇ 3ನೇ ವಾರದಲ್ಲಿ ನಾವು ನಿಮ್ಮದು ರಿಸಲ್ಟ್ ಬರ್ತದೆ ಅಂತ ಅಂದ್ಕೊಂಡಿದ್ದೀವಿ. ಅದೇ ತನ್ನಾಗಿರ್ತಕ್ಕಂಥ ಎಲ್ಲ ಪ್ರಕ್ರಿಯೆ ನಡೆದಿದೆ. ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ PUC ಪರೀಕ್ಷೆ 2ರ ಫಲಿತಾಂಶ ಬಂತು. ಬಟ್ ಹೊರನಾಡು ಕನ್ನಡಿಗರು ಮತ್ತು ಗಡನಾಡು ಕನ್ನಡಿಗರೇ ಆಗಬೇಕಾಗಿರ್ತಕ್ಕಂಥ ಕೇರಳ ರಾಜ್ಯದ ಪರೀಕ್ಷಾ ಫಲಿತಾಂಶ ಇದೀಗ ತಾನೇ ಪ್ರಕಟಗೊಂಡಿದೆ. ಹೀಗಾಗಿ ಅವರಿಗೆ ಕೂಡ PCMBಯಲ್ಲಿರ್ತಕ್ಕಂಥ ಮಾರ್ಕ್ಸ್ಗಳನ್ನ ಡಾಟಾಗಳನ್ನು ಎಂಟ್ರಿ ಮಾಡಲಿಕ್ಕೆ ಸಮಯಾವಕಾಶ ಕೊಡಬೇಕಾಗ್ತದೆ. ನಮ್ಮದೇ ರಾಜ್ಯದಾಗಿರೋದ್ರಿಂದ ಬೋರ್ಡ್ ಇರ್ತದೆ. ಬೋರ್ಡ್ದವ್ರು ಏನು ಮಾಡ್ತಾರೆ, ನಿಮ್ಮ PCMB ಮಾರ್ಕ್ಸ್ಗಳನ್ನ ಕೊಡ್ತಾರೆ. ಅದಕ್ಕಾಗಿ ಆ PCM ಮತ್ತು PCMCS ಮಾರ್ಕ್ಸ್ಗಳನ್ನು ನೋಡಿಕೊಂಡು ನಿಮ್ಮ ರ್ಯಾಂಕಿಂಗ್ 50% ಮಾಡ್ತಾರೆ. ಬಟ್ ಬೇರೆ ರಾಜ್ಯದಲ್ಲಿರೋದ್ರಿಂದ ವಿದ್ಯಾರ್ಥಿಗಳು ಏನು ಮಾಡಬೇಕಂತಂದರೆ KE ಅವರು ತೆರೆದಿರ್ತಕ್ಕಂಥ ಮಾರ್ಕ್ಸ್ ಪೋರ್ಟಲಲ್ಲಿ ಮಾರ್ಕ್ಸ್ಗಳನ್ನ ಎಂಟ್ರಿ ಮಾಡಬೇಕಾಗ್ತದೆ. ಆವಾಗ KE ಅವರು ಏನು ಮಾಡ್ತಾರೆ ಅಂದರೆ ಸಮಗ್ರವಾಗಿರ್ತಕ್ಕಂಥ ರ್ಯಾಂಕಿಂಗನ್ನು ಕೊಡ್ತಾರೆ. ಅದಕ್ಕಾಗಿ ಹೇಳ್ಬೋದು, ಮುಂದಿನ ವಾರದ ಮೊದಲದಲ್ಲಿ ಇಟ್ ಮೀನ್ಸ್ ಸೋಮವಾರ ಅಥವಾ ತಪ್ಪಿದರೆ ಮಂಗಳವಾರ ಖಂಡಿತವಾಗಿ KCET ಫಲಿತಾಂಶ 2025 ಪ್ರಕಟಿಸ್ತಾರೆ. ಮಾನ್ಯ ಶಿಕ್ಷಣ ಸಚಿವರು, ಇಲಾಖೆ ಹಿರಿಯ ಅಧಿಕಾರಿಗಳು ಎಲ್ಲರೂ ಸೇರಿ ಏನು ಮಾಡ್ತಾರೆ ಅಂತಂದರೆ ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ನಡೆದಿರ್ತಕ್ಕಂಥ ಎಲ್ಲ ಒಂದು ಪ್ರವೇಶ ಪರೀಕ್ಷಾ ರ್ಯಾಂಕಿಂಗನ್ನು ಮುಂದೆ ದಾಖಲಾತಿಗಳ ಪರಿಶೀಲನೆ ಹೇಗಾಗ್ತದೆ, ಯಾವ ಥರನಾಗಿರ್ತಕ್ಕಂಥ ಈ ವರ್ಷದ ಒಂದು ಹೊಸ ಬದಲಾವಣೆಗಳೇನು ಅನ್ನೋದನ್ನು ಮಾನ್ಯ ಸಚಿವರಾಗಿರ್ಬೋದು, ಹಿರಿಯ ಅಧಿಕಾರಿಗಳು, ವಿವಿಧ ಇಲಾಖೆಗೆ ಸಂಬಂಧಪಟ್ಟಂಥವ್ರು ಅದನ್ನು ಹೇಳ್ತಾರೆ. ಇಷ್ಟು ಈ ಅಪ್ಡೇಟ್ ಇತ್ತು. ಖಂಡಿತವಾಗಿ ನಿಮ್ಮ KCET ಫಲಿತಾಂಶ 2025 ಸೋಮವಾರ ತಪ್ಪಿದರೆ ಮಂಗಳವಾರ ಬರ್ತಕ್ಕಂಥ ಸಾಧ್ಯತೆ ನಿಚ್ಚಳವಾಗಿದೆ ಅಂತ ಹೇಳ್ತಾ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಲಿಂಕನ್ನು ಕೊಡ್ತೀನಿ, ಅಲ್ಲಿ ತಾವುಗಳು ನೋಡ್ಕೊಡ್ರಿ ಅಂತ ಹೇಳ್ತಾ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ.